ಲ್ಯಾಂಬೋರ್ಗಿನಿ ಕಾರ್ ರ್ಯಾಶ್ ಡ್ರೈವಿಂಗ್ ವಿಚಾರ ಇತ್ತಲ್ಲ, ನಿನ್ನೆ ಅಷ್ಟೇ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಕೆಂಗೇರಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 281 ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದು. ಜೀವಕ್ಕೆ ಅಪಾಯವನ್ನು ಉಂಟು ಮಾಡುವ ಅತಿ ವೇಗದ ಅಥವಾ ನಿರ್ಲಕ್ಷ್ಯದ ಚಾಲನೆ ಹಿನ್ನೆಲೆಯಲ್ಲಿ ಕೇಸನ್ನು ದಾಖಲು ಮಾಡಿದ್ದಾರೆ. ಕೇಸ್ ದಾಖಲಿಸಿ ಆರ್ಟಿಒ ಅಧಿಕಾರಿಗಳಿಗೆ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ. ಮುಂದಿನ ಕ್ರಮಕ್ಕೆ ಆರ್ಟಿಒಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ಮೈಸೂರು ರಸ್ತೆಯಲ್ಲಿ 2 ದಿನದ ಹಿಂದೆ ನಡೆದಂಥ ಘಟನೆ ಇದಾಗಿದೆ. ಈ ಆರ್ಟಿಒದವ್ರು ನಿಜವಾಗಿಯೂ ಕೂಡ ಇದಾರ ಅಧಿಕಾರಿಗಳು ಅಥವಾ ಇಲ್ವಾ? ಅಲ್ಲಿ ಇನ್ಸ್ಪೆಕ್ಟರ್ಸ್ಗಳು ಇರ್ತಾರೆ ಆರ್ಟಿಒದಲ್ಲಿ, ಅವ್ರೇನು ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ನಂಗೆ ಅರ್ಥನೇ ಆಗೋದಿಲ್ಲ. ಮುಂಚೆ ಎಲ್ಲ ಅಲ್ಲಲ್ಲಿ ನಿಂತ್ಕೊಂಡು ಸೀಸ್ ಮಾಡಿ ಹೋಗಿಯೋರು, ಈಗ ಯಾರೂ ಕಾಣಲ್ಲಪ್ಪ. ಕಾರ್ ಓಡಿಸೋದು ತಪ್ಪಲ್ಲ, ಆದರೆ ಅಲ್ಲಿ ಓಡಿಸಿರುವಂಥ ರೀತಿ ಇದೆಯಲ್ಲ, ಒಳ್ಳೆ ರೇಸ್ನಲ್ಲಿ ಓಡಿಸಿದ ರೀತಿಯಲ್ಲಿ ಓಡಿಸಿದ್ದಾರೆ. ಇದು ಸಾರ್ವಜನಿಕವಾಗಿ ಜನ ಓಡಾಡುವಂಥ ಜಾಗಗಳಲ್ಲಿ, ರಸ್ತೆಗಳಲ್ಲಿ ಈ ರೀತಿಯಾಗಿ ಓಡಾಡೋಕ್ಕೆ ಅವಕಾಶ ಇಲ್ಲ. ನಿಮಗೆ ಅಷ್ಟೊಂದು ರೇಸ್ ಕ್ರೇಜ್ ಇದ್ದರೆ ಹೋಗಿ, ರೇಸಿಗೆ ಇರುತ್ತೆ ಜಾಗಗಳು, ಅಲ್ಲಿ ಹೋಗಿ ಎಷ್ಟು ಬೇಕೋ ಅಷ್ಟು ಓಡಿಸ್ಕೊಳ್ಳಿ, ಅಲ್ಲಿ ನಿಮ್ಮ ಶಕ್ತಿ ಪ್ರದರ್ಶನ ತೋರಿಸ್ಕೊಳ್ಳಿ. ಹೆಚ್ಚು ಕಡಿಮೆಯಾಗಿ ಯಾರಿಗಾದ್ರೂ ಏನಾದರೂ ಆಗಿದ್ರೆ ಏನ್ರಿ ಮಾಡೋದು? ಇನ್ನೇ ಸರ್ ಹೇಳ್ತಾ ಇದ್ರು, ಯಾರಾದರೂ ಹೋಗಿ ಸರಿಯಾಗಿ ಗುದ್ದುಬಿಡ್ಬೇಕಿತ್ತು ಅಂತ ಹೇಳಿ. ಗೊತ್ತಾಗಿರೋದು ಅವಾಗ ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ, ಏನಾಗ್ತಿತ್ತು ಅಂಥೇಳಿ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಏನಾಗೋದು ಆಗ? ಪಾಪ ಯಾವುದೋ ತಂದೆ ತಾಯಿಗಳ ಮಕ್ಕಳಿಗೆ ಏನಾದರೂ ಆಗಿದ್ದರೆ ನಿಮ್ಮ ಹುಚ್ಚಾಟಕ್ಕೋಸ್ಕರ